ಈಗ ನೋಡೋಣ ಬಾಹುಬಲಿ ಸ್ಟಾರರ್ ಪ್ರಭಾಸ್ ಅವರ ಕಮ್ಬ್ಯಾಕ್ ಸಲಾರ್ ಮೂವಿಯ ಕಡೆಗೆ. ಯಾವನು ನಿನ್ನ ಮುಟ್ಟಬಾರ್ದು. ಈಗ ಇದನ್ನು ಕೇಳಲು ಖುಷಿಯೂ ಆಗಬಹುದು, ಒಂದು ಕಡೆ ದುಃಖವೂ ಆಗಬಹುದು. ಏಕೆಂದರೆ ಸಲಾರ್ ಮೂವಿ ಇಂಡಿಯಾದ ಒನ್ ಆಫ್ ದಿ ಮೋಸ್ಟ್ ಎಕ್ಸ್ಪೆನ್ಸಿವ್ ಮೂವಿ ಲಿಸ್ಟಿನಲ್ಲಿ ಬರುತ್ತದೆ. ಏಕೆಂದರೆ ಇದರ ಬಜೆಟ್ 400 ಕೋಟಿಯಾಗಿದೆ ಮತ್ತು ಇದನ್ನು ಹೇಳಲಾಗುತ್ತಿದೆ ಮತ್ತು ಇದೇ 400 ಕೋಟಿಯಲ್ಲಿ ಪ್ರಭಾಸ್ ಅವರೇ 100 ಕೋಟಿ ಫೀಸ್ ಅನ್ನು ತೆಗೆದುಕೊಂಡಿದ್ದಾರೆ ಎಂದು ಹೇಳಲಾಗುತ್ತಿದೆ. ಇಷ್ಟು ಹಣ ಒಂದು ಆಕ್ಟರಿಗೆ ಏಕೆ ಎಂಬುದನ್ನು ನೀವು ಯೋಚಿಸಬಹುದು. ಏಕೆಂದರೆ ಫಿಲ್ಮ್ಸ್ ಹಿಸ್ಟರಿಯಲ್ಲಿ ಬರೆದಿದೆ, ಯಾವ ಮೂವಿಯಲ್ಲಿ ಪ್ರಭಾಸ್ ಅವರು ಇರುತ್ತಾರೆಯೋ ಆ ಮೂವಿ ಹಣ ಗಳಿಸುವುದು ಪಕ್ಕ. ಮತ್ತು ಈ ಮೂವಿಯು ಥಿಯೇಟರ್ ನಲ್ಲಿ ರಿಲೀಸ್ ಆಗುವ ಮುನ್ನವೇ ಬಜೆಟ್ ಗಿಂತ ಸ್ವಲ್ಪ ಕಮ್ಮಿ ಅಂದರೆ 350 ಕೋಟಿ ರೀ ರಿಲೀಸ್ ಬಿಸ್ನೆಸ್ ಅನ್ನು ಮಾಡಿದೆ. ಇದರಲ್ಲಿ 160 ಕೋಟಿ OTT ರೈಟ್ಸ್ ನಿಂದ ಮತ್ತು ಉಳಿದ 190 ಕೋಟಿ ಡಿಜಿಟಲ್ ರೈಟ್ಸ್ ಮತ್ತು ಮ್ಯೂಸಿಕ್ ನಿಂದ ಬಂದಿದೆ. ಅಂದರೆ ಸಲಾರ್ ಮೂವಿ ಥಿಯೇಟರ್ ನಲ್ಲಿ ರಿಲೀಸ್ ಆದ ಮೇಲೆ ಕಮ್ಮಿ ಎಂದರೂ 500 ಕೋಟಿಯ ಲೈಫ್ ಟೈಮ್ ಕಲೆಕ್ಷನ್ ಮಾಡಿದರೆ ಈ ಮೂವಿ ಸೂಪರ್ ಹಿಟ್ ಲಿಸ್ಟಿನಲ್ಲಿ ಸೇರಿಕೊಳ್ಳುತ್ತದೆ. ಮತ್ತು ಸಲಾರ್ ವರ್ಸಸ್ ಡಂಕಿಯಲ್ಲಿ ಒಂದು ದೊಡ್ಡ ತಿರುವು ಏನೆಂದರೆ ಡಂಕಿಗೆ UA ಸರ್ಟಿಫಿಕೇಟ್ ಸಿಕ್ಕಿದೆ. ಅಂದರೆ ವಿತ್ ಫ್ಯಾಮಿಲಿ ಈ ಮೂವಿಯನ್ನು ಯಾರಾದರೂ ಥಿಯೇಟರ್ ನಲ್ಲಿ ನೋಡಬಹುದು. ಆದರೆ ಸಲಾರ್ನ ಕೇಸಲ್ಲಿ ಇದು ಉಲ್ಟಾ ಆಗಿದೆ. ಏಕೆಂದರೆ ಮೂವಿಯನ್ನು ಸೆನ್ಸರ್ ಬೋರ್ಡ್ A ಸರ್ಟಿಫಿಕೇಟ್ ಒಂದಿಗೆ ಪಾಸ್ ಮಾಡಿದೆ ಮತ್ತು ಡೈರೆಕ್ಟರ್ ಪ್ರಶಾಂತ್ ನೀಲ್ ಅವರಿಗೆ A ಸರ್ಟಿಫಿಕೇಟ್ ತೆಗೆದು ಹಾಕಲು ಸೆನ್ಸರ್ ಬೋರ್ಡ್ ಒಂದು ಆಯ್ಕೆಯನ್ನು ಕೊಟ್ಟಿತ್ತು. ಅದು ಮೂವಿಯಲ್ಲಿರುವ 4-5 ಸೀನ್ಗಳನ್ನು ಕಟ್ ಮಾಡಿದರೆ ಮೂವಿಗೆ UA ಸರ್ಟಿಫಿಕೇಟ್ ಕೊಡಲಾಗುವುದೆಂದು ಹೇಳಲಾಗಿತ್ತಂತೆ. ಆದರೆ ಪ್ರಶಾಂತ್ ನೀಲ್ ಅವರು ಇದೇ 4-5 ಸೀನ್ಗಳು ಮೂವಿಯಲ್ಲಿ ತುಂಬಾ ಇಂಪಾರ್ಟೆಂಟ್ ರೋಲ್ ಅನ್ನು ಹೊಂದಿದ್ದಾವೆ ಎಂದು ಹೇಳಿದಾಗ ಮೂವಿಗೆ A ಸರ್ಟಿಫಿಕೇಟ್ ಅನ್ನು ಕೊಡಲಾಗಿದೆ. ಇದನ್ನು ಹೊರತುಪಡಿಸಿ ಫಸ್ಟ್ ಡೇ ಡಂಕಿ ವರ್ಸಸ್ ಸಲಾರ್ ನಲ್ಲಿ ಯಾವ ಮೂವಿ ಎಷ್ಟು ಕಲೆಕ್ಷನ್ ಮಾಡುತ್ತದೆ ಎಂದರೆ ನೋಡಿ, ಸಲಾರ್ ಒಂದು ಪ್ಯಾನ್ ಇಂಡಿಯಾ ಮೂವಿ ಆಗಿದೆ. ಸಲಾರ್ ಮೂವಿ ನಮ್ಮ ಭಾರತದಲ್ಲಿ 70 ಕೋಟಿಯನ್ನು ಗಳಿಸಬಹುದು ಮತ್ತು ವರ್ಲ್ಡ್ ವೈಡ್ ಸೇರಿಸಿದರೆ 140 ಕೋಟಿ ಮೇಲೆ ತೆಳಗೆ ಆಗಬಹುದು. ಮತ್ತು ಡಂಕಿಯ ಫಸ್ಟ್ ಡೇ ಕಲೆಕ್ಷನ್ ಸ್ವಲ್ಪ ಕಡಿಮೆಯೇ ಆಗಬಹುದು. ಏಕೆಂದರೆ ಇದು ಯಾವುದೇ ಮಾಸ್ ಎಂಟರ್ಟೈನರ್ ಅಲ್ಲ, ಒಂದು ಕ್ಲಾಸಿ ಮೂವಿ ಆಗಿದೆ. ಆದರೆ ಡಂಕಿ ಲೈಫ್ ಟೈಮ್ ಅಲ್ಲಿ ಇದು ಸಕ್ಸಸ್ಫುಲ್ ಮೂವಿ ಆಗುವುದಂತರೂ ಪಕ್ಕ. ಇಂಡಿಯಾದಲ್ಲಿ ಇದರ ಕಲೆಕ್ಷನ್ 50 ಕೋಟಿ ಹಿಂದೆ ಮುಂದೆ ಆಗಬಹುದು ಮತ್ತು ವರ್ಲ್ಡ್ ವೈಡ್ 100 ಕೋಟಿ ದಾಟಬಹುದು. ಈ ಎರಡು ಮೂವಿಯಲ್ಲಿ ಯಾವುದು ಹಿಂದೆ ಯಾವುದು ಮುಂದೆ ಎಂಬುದು ಇದರ ಕಂಟೆಂಟ್ ಮೇಲೆ ಡಿಪೆಂಡ್ ಆಗಿದೆ. ನೀವು ಮೊದಲು ಯಾವ ಮೂವಿಯನ್ನು ನೋಡುತ್ತೀರಿ ಎಂಬುದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಇವರಿಗೆ ಜೈ ಹಿಂದ್, ವಂದೇ ಮಾತರಂ.